ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ನಗರಸಭೆ ಮತ್ತು ಆಹಾರ ಇಲಾಖೆಯ ಜಂಟಿ ದಾಳಿ, ವಿವಿಧ ಮಳಿಗೆಗಳಿಗೆ ದಂಡ. ಮಡಿಕೇರಿ: ಪರವಾನಗಿ ಪಡೆಯದ ನಿಷೇಧಿತ ವಸ್ತುಗಳನ್ನು ಹಾಗೂ ಅವಧಿ ಮೀರಿದ ಆಹಾರ ಸಾಮಗ್ರಿಗಳನ್ನು ಮಾರಾಟ ಮಾಡುತ್ತಿದ್ದ ಹೋಟೆಲ್, ಅಂಗಡಿ, ಮಳಿಗೆಗಳ ಮೇಲೆ ದಿಢೀರ್ ದಾಳಿ ನಡೆಸಿದ ಮಡಿಕೇರಿ ನಗರಸಭೆ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ದಂಡ ವಿಧಿಸುವುದರೊಂದಿಗೆ ಕಾನೂನು ಕ್ರಮ ಜರುಗಿಸಿದ್ದಾರೆ. ಮಂಗಳವಾರ ಸಂಜೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ನಗರಸಭೆಯ ವ್ಯಾಪ್ತಿಗೊಳಪಟ್ಟ ಹೋಟೆಲ್, ಅಂಗಡಿ ಮತ್ತು ಸ್ಪೈಸಸ್ ಮಳಿಗೆಗಳ ಮೇಲೆ ದಿಢೀರ್ ದಾಳಿ ನಡೆಸಿದರು. ನೀನು ವಾಟರ್ ಟ್ಯಾಂಕ್ ನ ನೀವು ಕ್ಲಿಯರ್ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ಇದು ಮಾಡಿಸ್ತೀನಿ. ಒಂದು ಕಿಚನ್ ಸರಿ ಇಲ್ಲ, ಕಿಚನ್ ಕ್ಲಿಯರ್ ಇಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು, ಇಲ್ಲ ಅದನ್ನು ಆಗುತ್ತೆ. ಡೈಲಿ ನಮ್ಮ ಗಾಡಿಗಳು ಬರ್ತದೆ, ಯಾಕೆ ಹೇಗೆ ತುಂಬಿಸಿಟ್ಟಿದ್ದೀರಾ ಸರ್? ನೋಡಿ ಕೆಳಗೆ ಆಗಿದೆ, ಡೈಲಿ ಗಾಡಿ ಬರೋದಿಲ್ವಾ ನಮ್ಮ ಕೈಲಿ? ಇದು ನಿಂದಲ್ವಾ? ಲೈಸೆನ್ಸ್ ಇದೆಯಾ? ಫುಡ್ ಲೈಸೆನ್ಸ್ ಕೊಡಪ್ಪ. ಫುಡ್ ಲೈಸೆನ್ಸ್ ಇದೇನು? ಅಲ್ಲ, ಇದು ಹಿಂಗೆ ಅಂದ ತಕ್ಷಣ ಹೋಯ್ತು. ಬೇಕಲ್ಲ, ಡೇಟ್ ಇಲ್ಲ, ಇದು ಮಾಡಿದ್ರೆ ಎಕ್ಸ್ಪೈರಿ ಡೇಟ್ ಎಷ್ಟು ವರ್ಷ ಎಲ್ಲ ಬೇಕಲ್ಲ. ಪ್ಲಾಂಟೇಶನ್ ಇದು ಕೊಡು, ಫುಡ್ ಲೈಸೆನ್ಸ್ ಕೊಡು, ಕೊಡಿ. ಈಗ ಅಲ್ಲಿಂದ ನೀವು ತರೋಂಗಿಲ್ಲ, ಅಲ್ಲಿಂದನೇ ಮಾಡ್ಕೊಂಡು ಬರ್ತಾನೆ. ಆಯ್ತು, ಇದನ್ನ ಮಾತ್ರ ಹೋದಲ್ಲ, ಇದೆಲ್ಲ ಲೈಸೆನ್ಸ್ ಕೊಡು ನನಗೆ, ಫುಡ್ ಲೈಸೆನ್ಸ್. ಅದಪ್ಪ, ಇದು 25ಕ್ಕೆ ಆಗಿದಲ್ಲ, 25ಕ್ಕೆ ಹಾಕಿ ಪ್ಯಾಕೆಟ್ ಬೆಸ್ಟ್ ಬಿಫೋರ್ 24 ಮಂತ್ ಪ್ಯಾಕೆಟ್ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ. ಇದಕ್ಕೆ ನೀವು ಸ್ಟಿಕ್ಕರ್ ಹಾಕೋದು ಈಗ? ಯಾವ್ದು ಸರ್? ಇದಕ್ಕೆ ಇಲ್ಲ, ಇದಕ್ಕೆ ಪೌಡರ್ ಇದು ಹಾಕ್ಬೇಕು. ಅದೇ ಈಗ ನೀವು ಇದು ನೀವು ನೈಟ್ ಹೇಳ್ತಿದ್ಯಾ? ಏನಿಲ್ಲ, ಇದೆ ಖಾಲಿ ಇದೆ. ಒಂದೊಂದು ಸ್ಯಾಂಪಲ್ ತಗೊಳ್ಳಿ ಅದನ್ನ. ಚೆನ್ನಾಗಿರಲ್ಲ ನನಗೆ, ಎಲ್ಲ ನೀವು ಓನರ್ ಕರೀಲ್ಲ ಅಂದ್ರೆ ಎಲ್ಲಿದೆ ತೋರ್ಸು, ಎಕ್ಸ್ಪೈರಿ ಡೇಟ್ ಇದರಲ್ಲಿ ಎಲ್ಲಿ ತೋರ್ಸಪ್ಪ. ಯಾಕಿಲ್ಲ? ಯಾಕೆ ಹಾಕಿಲ್ಲ? ಯಾಕೆ ಹಾಕಿಲ್ಲ? ಯಾವಾಗ ಹಾಕೋದು? ಅವ್ರು ತಿಂದುಬಿಟ್ಟು ಜನರು ಸತ್ತೋದ ಮೇಲೆ ಹಾಕೋದಾ? ಮತ್ತೆ ಇಲ್ಲಿ ಇಲ್ಲಲ್ಲ ಎಕ್ಸ್ಪೈರಿ ಡೇಟ್ ತೋರಿಸಿದ್ರು. ಇದು ಇವರು ಹಾಕಿಲ್ಲ, ಇದೆ ನೋಡಿ, ಇಲ್ಲಿ ಇದ್ರಲ್ಲಿ ಯಾವ್ದನ್ನು ಕವರ್ ಇಲ್ಲ. ಹೆಂಗೆ ಹಾಕ್ತೀನಿ ಅಂತಂದ್ರೆ ಹಾಕ್ತೀನಿ ಸರ್. ಯಾವಾಗ ಹಾಕೋದು? ಇದು ಹಳೇದು ಜೋಡಿಸಿ ತಂದಿದ್ದ ಒಳಗಿಂದ. ಅದ ಒಬ್ಬ ತಿಂದು ಸತ್ತೋದ ಮೇಲೆ ಹಾಕೋದಾ? ಇದು ಸ್ಮೆಲ್ ನೋಡಿ ಹೆಂಗೆ? ಸುಮ್ಮನೆ ಸೇಲ್ ಮಾಡ್ತಿದ್ದಾರೆ. ಡಾರ್ಕ್ ಚಾಕ್ಲೇಟ್ ಒಂದು, ವೈಟ್ ಚಾಕ್ಲೇಟ್ ಒಂದು. ಇದಕ್ಕೆ ಎಕ್ಸ್ಪೈರಿ ಇಲ್ಲ, ಮ್ಯಾನುಫ್ಯಾಕ್ಚರ್. ಈ ಸಂದರ್ಭದಲ್ಲಿ ಕೆಲವು ಮಳಿಗೆಗಳು ಪರವಾನಗಿ ಇಲ್ಲದೆ ವ್ಯಾಪಾರ ಮಾಡುತ್ತಿರುವುದು ಕಂಡುಬಂದರೆ, ಕೆಲವು ಅಂಗಡಿಗಳಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡಲಾಗುತ್ತಿತ್ತು ಮತ್ತು ಕೆಲವು ಮಳಿಗೆ ಮತ್ತು ಅಂಗಡಿಗಳಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತಿತ್ತು. 120 ಮೈಕ್ರಾನ್ಗಿಂತ ಜಾಸ್ತಿ ಇದೆ ಸರ್. ತೋರಿಸಿ ಸರ್ ನಂಬರ್. 199 ಮೈಕ್ರಾನ್ ಇದೆ. 120ಗಿಂತ ಜಾಸ್ತಿ ಇರ್ಬೋದು. ಇದೆಯಲ್ಲ, ಇದೆಲ್ಲ ಪ್ಯಾಕಿಂಗ್ ಮಾಡ್ತಿರಲ್ಲ, ಬನ್ನಿ ಇಲ್ಲಿ
ಏ ಬರ ಇಲ್ಲಿ ಅದ್ರದ್ದು ಪ್ಲಾಸ್ಟಿಕ್ ಡಬಲ್ ಸ್ಟಿಕ್ಕರ್ ಅಂಟಿಸ್ಕೊಳ್ಳೋದು ಒಳಗೆ. ಬನ್ನಿ ಇಲ್ಲಿ 24 ಯಾವ ತಿಂಗಳು ಯಾವ ಇದು ಏನಿಲ್ಲ ನೋಡಿ. ಇಲ್ಲಿ 265 ಇದೆ, ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸೋದು. ಏನು ಸೀರಿಯಸ್ ಅಣ್ಣ ಇದು? ಅಲ್ಲಪ್ಪ, ನೀನು ಆಗಿಲ್ಲ, ಇದು ಒಳಗಡೆ ಇಡಂಗಿಲ್ಲ ಕಣ ನೀನು. ನಾನು ಕೆಲವು ಸಾರ್ವಜನಿಕರ ಒಂದು ದೂರ ಏನಿತ್ತು, ಮಡಿಕೇರಿ ನಗರದಲ್ಲಿ ಕೆಲವು ಸ್ಪೈಸಸ್ ಅಂಗಡಿಗಳಲ್ಲಿ ನಕಲಿ ಚಾಕ್ಲೇಟ್ಗಳು ಮತ್ತು ನಕಲಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದಾರೆ. ಅದಕ್ಕೆ ಮ್ಯಾನುಫ್ಯಾಕ್ಚರ್ಡ್ ಡೇಟು ಇರೋದಿಲ್ಲ ಮತ್ತು ಎಕ್ಸ್ಪೈರಿ ಡೇಟು ಇರೋದಿಲ್ಲ. ಅಂಥ ಒಂದು ಚಾಕ್ಲೇಟ್ಗಳನ್ನು ಮತ್ತು ಆ ಸ್ಪೈಸಸ್ಗೆ ಸಂಬಂಧಪಟ್ಟಂಥ ಕೆಲವು ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಇವತ್ತು ಕೆಲವು ತಿಂಗಳ ಹಿಂದೆ ನಮಗೆ ದೂರ ಬಂದಿತ್ತು. ನಾವು ಅದನ್ನು ಪತ್ರಿಕೆಯಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಅದು ಹೇಳಿದ್ದು, ಸದ್ಯದಲ್ಲೇ ದಾಳಿ ಮಾಡ್ತೀವಿ ಅಂತ. ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು ಈ ಥರದ ಒಂದು ದಾಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ. ಅವರು ಕಂಪನಿಯ ಮಾಲನ್ನೇ ಮಾರಬೇಕು ಮತ್ತು ಅದು ಮ್ಯಾನುಫ್ಯಾಕ್ಚರ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಇರಬೇಕು, ಹಳೆದಾದ ವಸ್ತುಗಳನ್ನ ಮಾರಾಟ ಮಾಡಬಾರ್ದು ಅಂತೇಳಿ ಒಂದು ತಿಂಗಳ ಕಾಲಾವಕಾಶವನ್ನು ಕೂಡ ಅವರಿಗೆ ಕೊಟ್ಟಿದ್ದು. ಇವತ್ತು ನಮ್ಮ ನಗರಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದಂಥ ಸತೀಶ್ ಮತ್ತು ಅರುಣ್ ಶೆಟ್ಟಿ, ನಮ್ಮ AW ಸಾಹೇಬರು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ನಿಶಾ ಅವರು ಎಲ್ಲ ಸೇರಿ ಇವತ್ತು ಕೆಲವು ಹೋಟೆಲ್ಗಳು ಮತ್ತು ಸ್ಪೈಸಸ್ ಅಂಗಡಿಗಳಿಗೆ ದಾಳಿ ಮಾಡೋದ್ರ ಮೂಲಕ ಆ ರೀತಿಯಾಗಿ ಅವಧಿ ಮೀರಿದಂಥ ಕೆಲವು ಉತ್ಪನ್ನಗಳನ್ನು ವಶಪಡಿಸ್ಕೊಂಡು ಫೈನ್ ಹಾಕಿದ್ದೀವಿ. ಇದು ತಾತ್ಕಾಲಿಕವಾಗಿ ಮೊದಲ ಹಂತದಲ್ಲಿ ನಾವು ಫೈನ್ ಹಾಕ್ತೀವಿ. ಮುಂದೆ ಇದೇ ಮುಂದುವರೆದ್ರೆ ಶಾಶ್ವತವಾಗಿ ಅಂಗಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಡಿಕೇರಿ ನಗರ ಮರ್ಕರ ಫೋರ್ಟಿಗೆ ಹೋಗೋಣ. ಸ್ವಲ್ಪ ಕಿಚನ್ ಹೋಗೋಣ ಬನ್ನಿ. ನಾನು ಹೇಳಿದೆ ನೋಡಿ, ನಾನು ಮಾಡಬಾರ್ದು, ನೀವು ಕೈಗೆ ಗಿಡ ಹಾಕೋಬೇಕು, ಅದು ತೊಳ್ಕೊಂಡು ಬರಬೇಕು. ನಾವು ನೋಡಿದವ್ರು ಹೆಂಗೆ ತಿನ್ನೋದು ಅದೇ ಕೈಲಿ. ಅದನ್ನ ನೀವು ಒಂದು ಹೋಟೆಲಲ್ಲಿ ಕ್ಲೀನ್ ಮೇಂಟೈನ್ ಮಾಡೋಕ್ಕಾಗಿಲ್ವಾ? ಕೈಯಲ್ಲಿ ಹಾಗೆ ಮಾಡಬೇಕು ಎಲ್ಲನೂ ಒಬ್ಬರೇ ನೀವು ಇದು ಸರ್. ಏನಾಯ್ತು? ನಾನು ಕಾಫಿ ಕುಡಿದೆ, ಆಮೇಲೆ ವಡೆ ತಗೊಂಡೆ. ನಾವು ನೋಡ್ತಾ ಇದ್ದೆ, ವಡೆ ಅವರು ಪ್ಯಾಕ್ ಮಾಡುವಾಗ ಅಲ್ಲಲ್ಲೇ ಕೈ ಮುಡ್ತಾ ಇದ್ರು. ಅದೇ ಕೈಯಲ್ಲಿ ಗಲೀಜು ಕೈಯಲ್ಲಿ ಪ್ಯಾಕ್ ಮಾಡಿ ಕೊಟ್ಟರು, ಒಡಿ ಮಗನೇ ಅಂತ. ನಾವು ಹೊಡಿಯೋದೆ ಹೇಳಿದ್ರೆ ಮುಖ ದಪ್ಪ ಮಾಡ್ಕೊಂಡ್ರು. ಅದರ ಆಚೆ ನಾವು ನಮ್ಮ ಬುದ್ಧಿ ತೋರಿಸಿದ್ರೆ ನಾವು ಕೆಟ್ಟವರು. ಮ್ಯಾನೇಜರ್ ಕರೀರಿ, ಯೂಸ್ ಮಾಡೋದು ನಿಮ್ಮ ಶೋಕೇಸ್ ಎಲ್ಲ ಇಡಿ ಮುಂದೆ. ಯೂಸ್ ಮಾಡಿದ ಮತ್ತೆ ಯಾಕೆ ಬಂದಿದ್ದು? ಇದು ಏನಿದೆ ಇದರಲ್ಲಿ? ಇದು ನೋಡಿ. ಅಲ್ಲಪ್ಪ, ನೀನು ಸಾಂಬಾರು ಹಾಕಿ ಅಂಗಡಿದು ಕಂಪ್ಲೇಂಟ್ ಬಂದಿತ್ತು. ಅಲ್ಲಿ ಮಾರಾಟ ಯಾವುದು ಸರಿ ಇಲ್ಲ, ಎಂಥ ಮ್ಯಾನುಫ್ಯಾಕ್ಚರ್ ಸರಿ ಇಲ್ಲ ಅಂತ ಹೇಳೋದು ಕಂಪ್ಲೇಂಟ್ ಬಂದಿತ್ತು. ಆದ್ದರಿಂದ ನಾವು ಹೋಗಿ ಅಲ್ಲಿ ನೋಡೋಕ್ಕೆ ಹೋಗಿದ್ದು. ಆವಾಗ ಏನು ಅಂತ ಹೇಳಿದ್ರೆ ಅವ್ರದ್ದು ಲೇಬಲಲ್ಲಿ ಯಾವುದು ಡೇಟ್ ಏನಿಲ್ಲ, ಎಕ್ಸ್ಪೈರಿ ಡೇಟು ಇಲ್ಲ, ಏನು ಅದರಲ್ಲಿ ಇಲ್ಲದೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ವ್ಯಾಪಾರ ಮಾಡ್ತಾಯಿದ್ದಾರೆ. ಜನರಿಗೆ ತೊಂದರೆ ಆಗ್ತದೆ. ಮಕ್ಕಳಿಗೆಲ್ಲ ಕೊಟ್ಟರೆ ಉಪ್ಪಿನಕಾಯಲ್ಲಿ ಆದ್ರೂ ಅದರಲ್ಲಿ ಏನೂ ಇಲ್ಲ, ಒಣಗಿ ಹೋಗಿದೆ ಎಲ್ಲ. ಸ್ವಲ್ಪ ಡ್ರೈ ಆಗಿ ಅದು ಹೊಟ್ಟೆಗೆ ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯಕ್ಕೆ ಹಾಳು ಅಂತ ಹೇಳ್ತೀನಿ. ಮತ್ತು ಈ ಥರ ವ್ಯಾಪಾರ ಮಾಡೋದು ಒಳ್ಳೆಯದಲ್ಲ. ಈಗ ಹೊರಗಡೆಯಿಂದ ಬರ್ತಾರೆ ಜನ, ಆ ಫೈಸಸ್ ಏನು ಅಂತ ಹೇಳಿದ್ರೆ ಟೂರಿಸ್ಟ್ ಅವರು ಬರ್ತಾರೆ, ಬಂದು ತಗೊಂಡು ಹೋಗ್ತಾರೆ. ಇಲ್ಲಿಂದ ಮಡಿಕೇರಿಗೆ ಬರುವಾಗ ವಿಸಿಟ್ ಮಾಡುವಾಗ ಬಂದು ತಗೊಂಡೋಗಿ ಅದು ತಿಂದಾಗ ಮಡಿಕೇರಿಗೆ ಹೆಸರು ಹಾಳಾಗ್ತದೆ. ಅದರಿಂದ ದಯವಿಟ್ಟು ಈ ಫೈಸಸ್ ಅಂಗಡಿಯವರಿಗೆ ಮತ್ತು ಹೋಟ್ಲವರಿಗೆ
ವಿನಂತಿ ಮಾಡ್ತೀನಿ. ಯಾಕಂದರೆ ಹೋಟ್ಲಲ್ಲಿ ಹೋಗಿ ಏನೋ ತಿನ್ನೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ಕಾಲಿಫ್ಲವರ್ ನೋಡಿದರೆ ಹಾಳಾಗಿ ಹೋಗಿದೆ, ಕಾಲಿಫ್ಲವರು ಹುಳ ಬಂದು ಹೋಗುಂಟು, ಆ ಥರದ್ದು ಇದೆ, ಎಲ್ಲ ಕಂಪ್ಲೇಂಟ್ ಇದೆ. ಅದರಿಂದ ದಯವಿಟ್ಟು ಎಲ್ಲ ಹೋಟ್ಲವರಿಗೆ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಫೈಸಸ್ ಅಂಗಡಿಗೂ ಹೋಟ್ಲವರಿಗೂ ಇದನ್ನು ಚೆನ್ನಾಗಿ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಬರೋರಿಗೆ ಫುಡ್ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಮೂಲಕ. ಫೈಸಸ್ ಅಂಗಡಿ ಮತ್ತು ಹೋಟೆಲ್ಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ. ನಾನು ಹಿಂದೆ ಒಂದು ತಿಂಗಳಿಂದ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ನಾನು ಸ್ವೀಕರಿಸ್ಕೊಂಡಾಗ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ವರ್ತಕರ ಅಧ್ಯಕ್ಷರ ಜೊತೆ ನಾವು ಕೂತು ಡಿಸ್ಕಸ್ ಮಾಡಿದಾಗ ತುಂಬ ಹೋಟೆಲ್ಗಳಲ್ಲಿ ಮತ್ತು ಏನು ಈ ಚಾಕ್ಲೇಟ್ಸ್ಗೆ ತಂದು ಮಾರ್ತಾಯಿದ್ರಿ ಪ್ರವಾಸಿಗರು ಮಡಿಕೇರಿನ ತಕ್ಷಣ ಪ್ರವಾಸಿಗರು ತುಂಬ ಅತಿ ಹೆಚ್ಚಾಗಿ ಇಲ್ಲಿ ಮಡಿಕೇರಿಗೆ ಬರ್ತಾಯಿದ್ದಾರೆ. ಆದರೆ ಯಾವುದೇ ಚಾಕ್ಲೇಟ್ಸ್ಗಳಲ್ಲಿ ಎಕ್ಸ್ಪೈರಿ ಡೇಟ್ ಆಗಲಿ, ಮ್ಯಾನುಫ್ಯಾಕ್ಚರ್ ಡೇಟ್ ಆಗಲಿ, ಕಂಪನಿ ನೇಮ್ ಆಗಲಿ ಯಾವುದೂ ಇರಲಿಲ್ಲ. ಹಾಗಾಗಿ ಇವತ್ತು ನಾವು ಒಂದು ವರ್ಷದ ಹಿಂದೆ ಒಂದು ಸರಿ ಇದೇ ಥರ ಮಾಡಿದ್ವಿ. ಅದೊಂದು ಸ್ವಲ್ಪ ಪ್ರವಾಸಿಗರನ್ನ ಚೇತರಿಸ್ಕೊಂಡು ಪುನಃ ಮಡಿಕೇರಿ ಒಂದು ಒಳ್ಳೆ ಫುಡ್ ಕೊಡೋದ್ರಲ್ಲಿ ಗಮನ ಹರಿಸಿತ್ತು. ಆದರೆ ಪುನಃ ಯಥಾರ್ಥವಾಗಿ ನಾವು ಇವತ್ತು ಬಂದಾಗ ಫುಡ್ಡು ಸೇಫ್ಟಿದ ಲೈಸೆನ್ಸ್ ಆಗಲಿ ಅಥವಾ ಕುಡಿಯೋ ನೀರಿಂದಾಗಲಿ ಯಾವುದೂ ಸಹ ಸರಿಯಾಗಿ ಇಟ್ಕೊಂಡಿಲ್ಲ. ಹಾಗಾಗಿ ಇವತ್ತು ನಾವೊಂದು 3-4 ಹೋಟೆಲ್ಗಳು, ಒಂದು 5-6 ಫೈಸಸ್ ಅಂಗಡಿಗಳಿಗೆ ಹೋಗಿದ್ವಿ. ಅಲ್ಲೆಲ್ಲ ಭೇಟಿ ಮಾಡಿದಾಗ ತುಂಬ ಗಲೀಜು ಕಾಣ್ತಾಯಿತ್ತು. ಹಾಗೆ ಅವ್ರಿಗೆ ವಾರ್ನ್ ಮಾಡಿದ್ದೀವಿ, ಇನ್ನೊಂದು 15 ದಿವಸದೊಳಗೆ ನೀವು ಕ್ಲಿಯರ್ ಇಟ್ಕೊಳ್ಳಿಲ್ಲ ಅಂತಂದರೆ ನಾವು ಶಾಶ್ವತವಾಗಿ ಇವರ ಲೈಸೆನ್ಸನ್ನು ರದ್ದು ಮಾಡೋವಂಥದ್ದನ್ನ ನಾವು ಮಾಡ್ತೇವೆ. ಮತ್ತು ಇವತ್ತು ಸುಮಾರು 5-6 ಅಂಗಡಿಗೆ ನಾವು ಫೈನ್ ಹಾಕಿದ್ದೀವಿ, ಮಿನಿಮಮ್ 2,500 ರೂಪಾಯಿ ಅಂತ ಹಾಕಿದ್ದೀವಿ. ಈಗ ಇನ್ನೂ ಹಾಕ್ಲಿಕ್ಕಿದೆ ಸುಮಾರು. ಮತ್ತು ಪ್ಲಾಸ್ಟಿಕ್ ಸುಮಾರು ಒಂದು 10-15 kg ಪ್ಲಾಸ್ಟಿಕ್ನ ನಾವೀಗ ವಶಪಡಿಸ್ಕೊಂಡಿದ್ವಿ. ಪ್ಲಾಸ್ಟಿಕ್ ಮುಕ್ತ ಕೊಡಗು ಮಾಡಬೇಕು ಅಂತೇಳಿ ನಮ್ಮ ಎಲ್ಲರ ಪರಿಕಲ್ಪನೆ. ಅದಕ್ಕೆಲ್ಲರೂ ವರ್ತಕರು ಕೈ ಜೋಡಿಸ್ಬೇಕು ಅಂತೇಳಿ ನಾನು ಈ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಇದ್ರೆ ನಿಮ್ಮ ಡೇಟ್ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಇನ್ನೂ ಸ್ವಾತಂತ್ರ್ಯ ಸಿಗದ ಮಾಕುಟ್ಟ ಕಾಲೋನಿಯ ನಿವಾಸಿಗಳು. ಮನೆಗಳಿವೆ, ಆದರೆ ಬಾಗಿಲೇ ಇಲ್ಲ. ರಸ್ತೆ ಇದೆ, ಬೀದಿ ಬದಿ ವಿದ್ಯುತ್ ಕಂಬವಿದೆ, ಆದರೆ ಬೀದಿ ದೀಪಗಳು ಉರಿಯುತ್ತಿಲ್ಲ. ಅಂದು ಶಾಸಕಿ ಸುಮಾ ವಸಂತ್ ಬಂದಿದ್ದು ಬಿಟ್ಟರೆ ಮತ್ತೆ ಬಂದದ್ದು ಎಸ್ ಪೊನ್ನಣ್ಣ. ನಾಗರಿಕತೆಯ ಕಲ್ಪನೆಯೂ ಇಲ್ಲದೆ, ಪ್ರಾಪಂಚಿಕ ಜ್ಞಾನದ ಅರಿವು ಇಲ್ಲದೆ ಕೇವಲ ಮನುಷ್ಯರು ಎಂಬ ಕಾರಣಕ್ಕೆ ಗುರುತಿಸಲ್ಪಟ್ಟು ಅಕ್ಷರಶಃ ಅಸಹಾಯಕರಾಗಿ ಜೀವನ ನಡೆಸುತ್ತಿದ್ದ ಅಡವಿಯ ಮಕ್ಕಳಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣನವರ ಪ್ರಯತ್ನದ ಫಲಶ್ರುತಿಯಿಂದ ಎರವ ಜನಾಂಗಕ್ಕೆ ಸೇರಿದ ಸುಮಾರು 20ಕ್ಕೂ ಹೆಚ್ಚು ಜನರಿಗೆ ಇಂದು ಆಧಾರ್ ಕಾರ್ಡನ್ನು ಪೊನ್ನಣ್ಣನವರು ವಿತರಿಸಿದರು. ಅದೆಷ್ಟೋ ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿರುವ ಈ ಜನರಿಗೆ ರಾಜಕಾರಣಿಗಳು ಮತದಾರರ ಚೀಟಿಯನ್ನು ಮಾತ್ರ ನೀಡಿ ಇನ್ನಾವುದೇ ದಾಖಲೆಗಳನ್ನು ಒದಗಿಸುವ ಕೆಲಸ ಮಾಡಿರಲಿಲ್ಲ. ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಯಾವುದೂ ಇವರಿಗೆ ಇರದ ಪರಿಣಾಮ ಸರ್ಕಾರ ನೀಡುವ ಯಾವುದೇ ಸೌಲಭ್ಯ ಇವರಿಗೆ ಲಭಿಸುತ್ತಿರಲಿಲ್ಲ. ಈ ವಿಚಾರ ಶಾಸಕ ಪೊನ್ನಣ್ಣನವರ ಗಮನಕ್ಕೆ ಬಂದಾಗ ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲಹೆ ಮತ್ತು ಸೂಚನೆ ನೀಡಿ ಮೊದಲ ಹಂತದಲ್ಲಿ ಆಧಾರ್ ಕಾರ್ಡ್ ವಿತರಣೆ ಮಾಡಿಸುವಲ್ಲಿ ಸಫಲರಾಗಿದ್ದು, ಮುಂದಿನ ತಿಂಗಳ ಒಳಗಾಗಿ ಪಡಿತರ ಚೀಟಿ ವಿತರಿಸಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನಾಗಿ ಅವರನ್ನು ನೋಂದಾಯಿಸಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಇಲ್ಲಿ 17 ಕುಟುಂಬಗಳು ವಾಸವಾಗಿದ್ದು, ಇಂದಿಗೂ ಯಾರೂ ಕೂಡ ಶೌಚಾಲಯವನ್ನು ಹೊಂದದೆ ಬಯಲನ್ನೇ ಶೌಚಾಲಯವಾಗಿ ಬಳಕೆ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಶಾಸಕರ ಗಮನಕ್ಕೆ ತಂದಾಗ ಕುಪಿತರಾದ ಪೊನ್ನಣ್ಣನವರು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶೌಚಾಲಯ ಒದಗಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ಯಾವ ಮಾನದಂಡದಲ್ಲಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. 17 ಮನೆಗಳಿಗೆ ಒಂದು ಶೌಚಾಲಯ ಇದೆ, ಇದು ಸಾಕೆ ಎಂದು ಪ್ರಶ್ನೆ ಮಾಡಿದರು. ಕೂಡಲೇ ಪ್ರತಿ ಮನೆಗೆ ಶೌಚಾಲಯ ನಿರ್ಮಿಸಿ ಅನುಪಾಲನಾ ವರದಿ ಒಪ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಕಾಲೋನಿ ನಿವಾಸಿಗಳಿಗೆ ಯಾವುದೇ ಸಮಸ್ಯೆ ಬರದ ಹಾಗೆ ವಿಶೇಷ ಜಾಗೃತಿ ವಹಿಸುವಂತೆ ಕಂದಾಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅಲ್ಲದೆ ಅಂಗನವಾಡಿ ಕೇಂದ್ರ ಬೇಕು ಎಂದು ಅಂಗಾಲಾಚಿ ಬೇಡಿದ ಕಾಲೋನಿಯ ನಿವಾಸಿಗಳು ಶಾಸಕರು ಸ್ವಲ್ಪ ಸಮಯದ ಮಟ್ಟಿಗೆ ಸರ್ಕಾರಿ ಶಾಲೆಯ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರ ಮುಂದುವರೆಸುವಂತೆ ಶಾಲೆಯ ಅಭಿವೃದ್ಧಿ ಸದಸ್ಯರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಲ್ಲದೆ ಆ ಕೊಠಡಿಯ ಎಲ್ಲ ಖರ್ಚನ್ನು ತಾವೇ ಭರಿಸುವುದಾಗಿ ತಿಳಿಸಿದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂಥ ಮಾಕುಟ್ಟದಲ್ಲಿ ಅಂದರೆ ಕೇರಳದ ಗಡಿ ಭಾಗದ ಇಲ್ಲಿ ಇರುವಂಥ ಒಂದು
ಕಾಲೋನಿಗೆ ಇವತ್ತು ಭೇಟಿಯನ್ನು ನೀಡಿದ್ದೇವೆ. ಇದು ಭಾಳಷ್ಟು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಪ್ರದೇಶ. ಹೆಚ್ಚಾಗಿ ಬುಡಕಟ್ಟು ಜನಾಂಗ, ಎರವ ಜನಾಂಗ ಇಲ್ಲಿ ವಾಸ ಇರ್ತಾರೆ. ಇವರಿಗೆ ಮನೆಗಳು ವ್ಯವಸ್ಥೆ ಕೂಡ ಇಷ್ಟು ವರ್ಷಗಳಾಗಿದ್ದರೂ ಕೂಡ ಒಳ್ಳೆಯ ಮನೆಗಳ ವ್ಯವಸ್ಥೆ ಆಗಿಲ್ಲ. ಮತ್ತು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಶೌಚಾಲಯವನ್ನು ಕೊಟ್ಟಿದ್ದೇವೆ. ಶೌಚಾಲಯ ಎಲ್ಲ ಗ್ರಾಮಗಳಲ್ಲೂ ಕೂಡ ಇದೆ ಅಂತ ಹೇಳುವಂಥ ಏನು ಒಂದು ಹೇಳಿಕೆಗಳನ್ನು ಪದೇ ಪದೇ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷದವರು ನೀಡ್ತಾ ಇದ್ದಾರೆ. ಅದು ಸುಳ್ಳು ಅಂತ ಹೇಳೋದಕ್ಕೆ ಈ ಒಂದು ಪ್ರದೇಶವೇ ಸಾಕ್ಷಿಯಾಗಿದೆ. ಒಂದೇ ಒಂದು ಶೌಚಾಲಯ ಕೂಡ ಇಲ್ಲಿ ಒಂದು ಮನೆಗಳಿಗೆ ಪಂಚಾಯತ್ಗಳಿಂದ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿಯ ನಿವಾಸಿಗಳು ಭಾಳಷ್ಟು ವರ್ಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂತೇಳಿ ನನಗೆ ಮಾಹಿತಿಯನ್ನು ನೀಡಿದ ನಂತರ ನಾನು ಇವತ್ತು ಈ ಭಾಗಕ್ಕೆ ಬಂದಿದ್ದೀನಿ. ಇಲ್ಲಿಯ ಪಂಚಾಯತ್ ಸದಸ್ಯರು ಕೂಡ ಇಲ್ಲಿ ಬಂದಿಲ್ಲ, ಶಾಸಕರು ಕೂಡ ಯಾವತ್ತೂ ಕೂಡ ಇಲ್ಲಿಗೆ ಬಂದಿಲ್ಲ. ಯಾಕಂದರೆ ಭಾಳ ಗಡಿಯಲ್ಲಿರುವಂಥ ಪ್ರದೇಶ. ಅಂದರೆ ಸ್ವಲ್ಪ ಇಲ್ಲಿರುವಂಥ ಈ ಮಕ್ಕಳಿಗೆ ಹೊಸ ಅಂಗನವಾಡಿಯನ್ನು ಶಾಲೆಯಲ್ಲಿ ನಿರ್ಮಾಣ ಮಾಡಿದ್ದೀವಿ. ಆ ಅಂಗನವಾಡಿಯಲ್ಲಿ ಅವರಿಗೆ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ. ಮತ್ತು ಇವತ್ತು ಆಧಾರ್ ಕಾರ್ಡನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಇವರಿಗೆಲ್ಲ ಕೂಡ ಆಧಾರ್ ಕಾರ್ಡನ್ನು ಕೊಟ್ಟು ಅವರಿಗೆ ರೇಷನ್ ಕಾರ್ಡನ್ನು ಮಾಡಿ ಈಗ ಶೌಚಾಲಯಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತೇಳಿ ಅಧಿಕಾರಿಗಳ ಜೊತೆ ಸಭೆ ಮಾಡಿ, ITDPಗಳ ಜೊತೆ ಸಭೆ ಮಾಡಿ ಅವ್ರಿಗೊಂದು ಪರಿಹಾರವನ್ನು ತರುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಪಿಲ್ಲರ್ ಮುಂಬಟ್ಟು ನೇರ್ಚೋರ್ ಬರ್ಕೊಟ್ರು ಪಿಲ್ಲರ್ ಮುಂಬಟ್ಟು ಪಂಚಾಯತ್ ಮೆಂಬರ್ ಆಗಿತ್ತು. ಆ ಟೈಮಿನಲ್ಲಿ ಯಾರು ಬಂದಿಲ್ಲ. ಇದು ಫಸ್ಟಾಗಿ ಈ ಥರ ಭೇಟಿ ಮಾಡಿದ್ರು. ಭಾಳ ಖುಷಿ ಆಯಿತು. ಇಲ್ಲಿ ಹುಟ್ಟಿ ಬೆಳೆಸಿರೋದು. ಇದುವರೆಗೆ ಒಂದು MLA ಈ ಕಾಲನಿಯಲ್ಲಿ ಈ ಥರ ಬಂದು ಒಂದು ಭೇಟಿ ಮಾಡಿಲ್ಲ. ಇದು ಫಸ್ಟ್. ಅದನ್ನು ಭಾಳ ಖುಷಿ ಆಯಿತು. ಇದು ಮಾಡ್ಬೋದ ನಾನು ಎಷ್ಟು ಜನ ಮಕ್ಕಳಿದ್ದಾರೆ? ನೀವು ಕ್ಲಾಸ್ ರೂಮಲ್ಲಿ ಆಫೀಸ್ ಇಟ್ಕೊಬಿಟ್ರೆ ಇಬ್ಬರು ಟೀಚರ್ಗೆ ಶಿಕ್ಷಣ ಇಲಾಖೆ ಅವರಾಗಿತ್ತು ಅಲ್ಲ ವಾಪಸ್ ಆಯ್ತಮ್ಮ. ಇಲಾಖೆಯವ್ರು ಯಾರಿದ್ದಾರೆ ಅಂತ ಕೇಳ್ತಿರೋದು. ಒಂದು ಕ್ಲಾಸ್ ರೂಮ್ ಮಾಡಿ, ಇನ್ನೊಂದು ಅಂಗನವಾಡಿ. ಒಂದು 10 ವರ್ಷದಿಂದ ನಡೆದ ಸರಿ. ನಮಗೆ ಸ್ವಂತ ಜಾಗ ಇಲ್ಲ. ಪ್ಲೀಸ್ ಸಾಹೇಬ್ರಿಗಾರೆ ಕೊಟ್ಬಿಡಿ ಪ್ಲೀಸ್. ದಯವಿಟ್ಟು ಕೊಡ್ರಿ. ಅಂದ್ರೆ ನಮ್ಗೆ ತೊಂದರೆ ಆಗ್ತಾ ಇದೆ. ಸುಮ್ಮನೆ ಚಿಕ್ಕ ಮಕ್ಕಳು ಕೊಡ್ತಾ ಇದ್ದಾರೆ. ಶಾಸಕರು ಕಾಲೋನಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಡ ರಂಜಿ ಪೂರ್ಣಚ್ಚ, ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ತೆನ್ನೀರ ಮೈನಾ, ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾದ ಅನೀಫ್ ಚೌಕಂಡಳ್ಳಿ, ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾದ RK ಸಲಾಂ, ವಲಯ ಕಾಂಗ್ರೆಸ್ ಸಭಾಧ್ಯಕ್ಷರಾದ ವರ್ಗೀಸ್, ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಕ್ಷಿತ್, ಗ್ರಾಮ ಪಂಚಾಯತ್ ಸದಸ್ಯ ಅಮ್ಮಣಕುಟ್ಟಂಡ ಕಟ್ಟಿ, ಪ್ರಮುಖರಾದ ಕೋಳುಮಂಡ ರಫೀಕ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಶಬೀರ್, ಜೋಕಿಂ, ಬೋಪಣ್ಣ, ಮಂಜುನಾಥ್, ಚುಬ್ಬಾ, ಸಫ್ವಾನ್ ಫಕ್ರು, ಕಂದಾಯ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು. ಕೊಡಗು ಚಾನೆಲ್ ವರದಿ MK ರವಿಕುಮಾರ್, ವಿರಾಜಪೇಟೆ. ಕುಶಾಲನಗರದಲ್ಲಿ ಇದೇ ತಿಂಗಳು ತಾರೀಖು 25ರಂದು ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಸಂಘಟಿಸ್ತಾ ಇರುವ ಹಿಂದೂ ಸಂಗಮ ಬೃಹತ್ ಶೋಭಾಯಾತ್ರೆ ಯಶಸ್ವಿಯಾಗಿ ನಡೆಯಲು ಎಲ್ಲ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಕಾಲದಲ್ಲಿ ಆಗಮಿಸಿ ಯಶಸ್ವಿಗೊಳಿಸಲು ಹಿಂದೂ ಸಮಾಜದ ವಿವಿಧ ಸಮುದಾಯಗಳ ಪ್ರಮುಖರು ವಿನಂತಿಸಿಕೊಂಡಿದ್ದಾರೆ. ವಾಸವಿ ಸಭಾಂಗಣದಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹಿಂದೂ ಸಂಘಟನೆಗಳ ಮುಖಂಡ GL ನಾಗರಾಜು, ನಶಿಸುತ್ತಿರುವ ಹಿಂದೂ ಸನಾತನ ಸಂಸ್ಕೃತಿ ರಕ್ಷಣೆಗೆ ಹಿಂದೂ ಮಂದಿ ಎಲ್ಲರೂ ಒಗ್ಗಟ್ಟಾಗಬೇಕಿದೆ.
ಈ ನಿಟ್ಟಿನಲ್ಲಿ ಹಿಂದೂ ಸಂಗಮ ಒಂದು ಯಶಸ್ವಿ ಆಚರಣೆಯಾಗಬೇಕಿದೆ. ಕುಶಾಲನಗರದ ಪ್ರತಿಯೊಂದು ಹಿಂದೂ ಕುಟುಂಬಗಳ ಮಂದಿ ತಪ್ಪದೇ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಕುಶಾಲನಗರದ ತಾವರೆಕೆರೆಯ ವಿವೇಕಾನಂದ ಕಾಲೇಜು ಬಳಿಯಿಂದ ಮಧ್ಯಾಹ್ನ 2:30 ಗಂಟೆಗೆ ಶೋಭಾಯಾತ್ರೆ ಮುಖ್ಯ ರಸ್ತೆಯಿಂದ ಐಬಿ ರಸ್ತೆಗಾಗಿ ಗಣಪತಿ ದೇವಾಲಯ ವೃತ್ತದಿಂದ ಅಯ್ಯಪ್ಪ ಸ್ವಾಮಿ ದೇವಾಲಯ ರಸ್ತೆಯ ಖಾಸಗಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದರು. ಬಳಿಕ ವೇದಿಕೆ ಕಾರ್ಯಕ್ರಮ 3:30 ಗಂಟೆಗೆ ಆರಂಭವಾಗಲಿದೆ. ಪುತ್ತೂರಿನ ವಿವೇಕಾನಂದ ಕಾಲೇಜು ಅಧ್ಯಕ್ಷ ರವೀಂದ್ರ ಪುತ್ತೂರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆಂದು ತಿಳಿಸಿದರು. ಹಿಂದೂ ಸಮಾಜದ ಹಲವು ಜಾತಿ ಉಪಜಾತಿಗಳಲ್ಲಿ ಹಂಚಿಹೋಗಿದ್ದರೂ ಕೂಡ ಹಿಂದೂ ಸಂಗಮದ ವಿಚಾರದಲ್ಲಿ ನಾವೆಲ್ಲರೂ ಒಮ್ಮತದಿಂದ ಸೇರಿದ್ದೇವೆ ಎಂದು ಮುತ್ತಪ್ಪ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆ. ವರದಾ ಹೇಳಿದರು. ಕುಶಾಲನಗರದ ಹಿಂದೂ ಸಂಗಮದ ಯೋಜನೆ ಕಳೆದ 15 ದಿನಗಳಿಂದ ನಡೀತಾ ಇದೆ. ಹಾಗೆ ಮೊನ್ನೆ ಕೂಡ ಹಿಂದೂ ಸಮಾಜದ ಎಲ್ಲ ಬಾಂಧವರು ಸೇರಿದೆ. ಅದರ ಉದ್ದೇಶವನ್ನು ಈಗಾಗಲೇ ನಮ್ಮ ಹಿರಿಯರೆಲ್ಲ ತಿಳಿಸಿದ್ದಾರೆ. ಗುಂಡೂರಾವ್ ಬಡಾವಣೆಯ ಮುಖ್ಯ ರಸ್ತೆಯಿಂದ ಸಂಯೋಜನೆಗೊಂಡು ಮುಖ್ಯ ಹೆದ್ದಾರಿಯಲ್ಲಿ ಫೀಲ್ಡ್ ಮಾರ್ಷಲ್ ಕಾಳಿಯಪ್ಪ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನದ ವೃತ್ತಕ್ಕೆ ಬಂದು ಅಲ್ಲಿಂದ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಮುಕ್ತಾಯಗೊಳ್ಳುತ್ತದೆ. ನಾವು ಶಿಸ್ತುಬದ್ಧವಾಗಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲ ಭಾಗವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇಲ್ಲಿ ಸಂಖ್ಯೆಯೇ ಪ್ರಾಧಾನ್ಯ. ಆ ಸಂಖ್ಯೆಗೆ ನಾವೆಲ್ಲ ಒತ್ತು ಕೊಟ್ಟು ಕೆಲಸ ಮಾಡೋಣ ಅಂತ ಹೇಳಿ ನಮ್ಮ ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಎಲ್ಲ ಬಂಧುಗಳಿಗೆ ಮನವಿಯನ್ನು ಮಾಡಿಕೊಡ್ತೇವೆ. ಆ ಸಮಾಜದ ಮುಖ್ಯ ಉದ್ದೇಶ ಈಗಾಗಲೇ ನಮ್ಮ ವರದರವರು ಹೇಳಿದ್ದಾರೆ. ನಮ್ಮ ಹಿಂದೂ ಸಂಪ್ರದಾಯಗಳಿರ್ಬೋದು, ಆಚಾರ ವಿಚಾರಗಳಿರ್ಬೋದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಎಲ್ಲ ಒಗ್ಗಟ್ಟಿನಿಂದ ಈ ದೇಶವನ್ನು ಕಟ್ಟುವ ಕೆಲಸವನ್ನು ಆಗಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಹಾಗಾಗಿ ಈ ಒಂದು ಕಾರ್ಯದಲ್ಲಿ ನಮ್ಮ ಕುಶಾಲನಗರದ ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಹಿಂದೂ ಸಂಗಮ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ಒಂದು ಸಂಘಟನೆ ಮುಖ್ಯವಾಗಿ ನಮ್ಮ ಹಿಂದೂ ಸಮಾಜದ ಆಚಾರ ವಿಚಾರಗಳು ಸಂಪ್ರದಾಯಗಳನ್ನು ನಾವು ಉಳಿಸಬೇಕು, ಬೆಳೆಸಬೇಕು, ಮತ್ತು ನಮ್ಮ ಸಮಾಜ ಎಲ್ಲ ಒಗ್ಗಟ್ಟಿನಿಂದ ಮುಂದೆ ಹೋಗಿ ದೇಶವನ್ನು ಕಟ್ಟುವ ಕೆಲಸ ಆಗ್ತದೆ ಮುಖ್ಯ ಉದ್ದೇಶ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ. ಇದೇ ಬರುವ ಮುಂದಿನ ಭಾನುವಾರ ತಾರೀಕು 25ರಂದು ಹಿಂದೂ ಸಂಗಮದ ಬೃಹತ್ ಶೋಭಾಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಶೋಭಾಯಾತ್ರೆಯಲ್ಲಿ ನಾವೆಲ್ಲ ಭಾಗವಹಿಸ್ತಿದ್ದೀವಿ. ವಿವಿಧ ಸಮಾಜದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳು ಇಲ್ಲಿ ನಾವು ಉಪಸ್ಥಿತರಿದ್ದೀವಿ. ವಿಶೇಷವಾಗಿ ಕೊಡ ಸಮಾಜ, ಕೇರಳ ಸಮಾಜ, ಗೌಡ ಸಮಾಜ, ವೀರಶೈವ ಸಮಾಜ, ವಿಶ್ವಕರ್ಮ ಸಮಾಜ, ಹೀಗೆ ಹಲವು ಸಮಾಜಗಳು. ನಾವು ಆಗಾಗಲೇ ಈ ಹಿಂದೆ ಹೇಳ್ಕೊಂಡು ಬರ್ತಿದ್ದೋ ನಮ್ಮ ಹಿಂದೂ ಸಮಾಜ ಹಲವು ಜಾತಿ. ಕಾರ್ಯಕ್ರಮದಲ್ಲಿ ವೀರಶೈವ ಮಹಾಸಭಾ ಅಧ್ಯಕ್ಷ ಎಚ್.ವಿ. ಶಿವಪ್ಪ, ಕೊಡವ ಸಮಾಜದ ಅಧ್ಯಕ್ಷ ವಾಂಚಿರ ಮನು ನಂಜುಂಡ, ಗೌಡ ಯುವ ವೇದಿಕೆ ಅಧ್ಯಕ್ಷ ಕೊಡಗನ ಹರ್ಷ, ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಎಚ್.ಎಂ. ಮಧುಸೂದನ್, ದೇವಾಂಗ ಸಮಾಜದ ಅಧ್ಯಕ್ಷ ಡಿ.ವಿ. ರಾಜೇಶ್, ಕೇರಳ ಸಮಾಜದ ಅಧ್ಯಕ್ಷ ಪಿ. ರವೀಂದ್ರ, ಮಾವೇಲಿ ಸಹಕಾರ ಸಂಘದ ಉಪಾಧ್ಯಕ್ಷ ಎಂ.ಜಿ. ಪ್ರಕಾಶ್, ತಾಲೂಕು ವಿಶ್ವಕರ್ಮ ಸಮಾಜದ ಕಾರ್ಯದರ್ಶಿ ಎಚ್.ಬಿ. ರಾಜಮೂರ್ತಿ, ಕೊಡಗು ಹೆಗ್ಗಡೆ ಸಮಾಜದ ಅಧ್ಯಕ್ಷ ಯಶವಂತ ಅಚ್ಚಯ್ಯ, ನಾಮಧಾರಿ ಸಮಾಜದ ಜಿಲ್ಲಾಧ್ಯಕ್ಷ ಎಚ್.ಎಸ್. ಅಶೋಕ್, ತಾಲೂಕು ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ.ಎಂ. ಪ್ರಕಾಶ್, ಬಿ. ಅಮೃತರಾಜು, ಚಂದ್ರು ಮತ್ತಿತರರು ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ಶಿವಕೆರೆ ಭಾಗದಲ್ಲಿ ಶಾಸಕರಾದ ಎಸ್. ಪೊನ್ನಣ್ಣ ಅವರ 27 ಲಕ್ಷ ರೂಪಾಯಿ ವೆಚ್ಚದ ಅನುದಾನದಲ್ಲಿ ಪೂರ್ಣಗೊಂಡ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ವಿರಾಜಪೇಟೆ ಶಾಸಕರಾದ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್. ಪೊನ್ನಣ್ಣ ಅವರು ಉದ್ಘಾಟನೆಯಿಂದ ನೆರವೇರಿಸಿ ಶುಭ ಕೋರಿದರು. ಇಲ್ಲಿ ನಡೆದಂತಹ ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನು ಕೊಟ್ಟು ಸಹಕರಿಸಿದ್ದಾರೆ. 20 ಕೋಟಿ ರೂಪಾಯಿಯನ್ನು ವಿಶೇಷ ಅನುದಾನವಾಗಿ ನೀಡಿದ್ದಾರೆ. ಅದರಲ್ಲಿ ವಿವಿಧ ವಾರ್ಡ್ಗಳಿಗೆ ರಸ್ತೆ ಕಾಮಗಾರಿ, ಚರಂಡಿ ಕಾಮಗಾರಿ, ತಡೆಗೋಡೆ, ಅಲ್ಲದೆ ಪುರಸಭೆಯ
ನೂತನವಾದಂಥ ಕಟ್ಟಡ, ಮಾರ್ಕೆಟ್ನ ಕಟ್ಟಡ, ಕಂಜರ್ಪೇಟ್ನ ಮುಖ್ಯ ರಸ್ತೆ, ಮೂರ್ನಾಡಿನ ಮುಖ್ಯ ರಸ್ತೆ, ಮತ್ತು ಹೆಲ್ತ್ ಎಂಬಂಥ ಸಂಸ್ಥೆಯ ಮೂಲಕ ಕೆರೆಗಳ ಅಭಿವೃದ್ಧಿ, ಚಿತ್ರಕೆರೆ ಇರ್ಬೋದು, ಹೋಳಿಕೆರೆ ಇರ್ಬೋದು, ಶಿವಕೆರೆಗೆ ಕೂಡ ಕೊಟ್ಟಿದ್ದೀವಿ. ಎಲ್ಲ ಕಾಮಗಾರಿಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಆದರೆ ಬಹಳ ಮುಖ್ಯವಾಗಿ ನಮಗೆ ಭೂಮಿ ಇಲ್ಲದಂಥ ಕೃಷಿ ವಿಚಾರಗಳಲ್ಲಿ ಸರ್ ನಮ್ಗೆ ಯಾರಿಗೂ ಇಲ್ಲ ಭೂಮಿ ಇಲ್ಲ. ಇವತ್ತಿನ ಜಿಲ್ಲೆಯಲ್ಲಿ ಎಲ್ಲರೂ ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಇರೋದ್ರಿಂದ ಕೃಷಿಯಲ್ಲಿ, ಆ ಕೃಷಿಯನ್ನು ಒಂದು ವಾಣಿಜ್ಯ ಏನು ಬೆಳೆ ಇದೆ ಅದು ನಮ್ಮ ದಲಿತರಿಗೆ ಯಾರಿಗೂ ಆ ಒಂದು ಭೂಮಿಯನ್ನು ಹೊಂದ್ಕೊಂಡಿರುವಂಥ ಅವಕಾಶ ಇಲ್ಲ. ಸಾಕಷ್ಟು ಪೈಸಾರಿಗಳಿದೆ, ತಮಗೂ ಸಹ ತಿಳಿದಿದೆ. ಕಾನೂನಾತ್ಮಕವಾಗಿ ನಮ್ಮ ಸಮುದಾಯದವರಿಗೆ ಹಂತ ಹಂತವಾಗಿ ಅವರನ್ನು ಸಹ ಕೃಷಿಕರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲರ ಪರವಾಗಿ ನಮಗೆ. ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಡ ರಂಜಿ ಪೂಣಚ್ಚ, ಸೂರಜ್ ಹೊಸೂರು, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಹನೀಫ್, ಸತೀಶ್, ಆತಿಫ್ ಮಂದ, ರಾಕೇಶ್ ಚುಂಬ, ಸಚಿನ್ ಪೂರ್ಣಿಮಾ, ಸಂತೋಷ್ ವಿಠಲ, ಶ್ರೀನಿವಾಸ್ ಸಾಗರ್ ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸ್ಥಳೀಯ ಪ್ರಮುಖರು ಪಾಲ್ಗೊಂಡಿದ್ದರು. ಆಟೋ ಮಾಲೀಕ ಚಾಲಕರ ಸಂಘದ ವತಿಯಿಂದ ಗಣರಾಜ್ಯೋತ್ಸವ ಪ್ರಯುಕ್ತ ಸಂಘದ ಸದಸ್ಯರಿಗೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನ ಏಪ್ರಿಲ್ 5ರಿಂದ 7ರವರೆಗೆ ನಗರದಲ್ಲಿ ಆಯೋಜಿಸಲಾಗಿದ್ದು, ಏಪ್ರಿಲ್ 12ರಂದು ಸಾರ್ವಜನಿಕರಿಗೆ ಹಾಗೂ ಆಟೋ ಚಾಲಕರಿಗೆ ಆಟೋಟ ಸ್ಪರ್ಧೆ ಮತ್ತು ಡ್ಯಾನ್ಸ್ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಡಿಎಚ್ ಮೇದಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು, ಜಿಲ್ಲಾ ವ್ಯಾಪ್ತಿಯಲ್ಲಿ ಆಟೋ ಮಾಲೀಕ ಚಾಲಕರ ಸಂಘದೊಂದಿಗೆ ನೋಂದಾಯಿಸಿಕೊಂಡ 37 ಸ್ಥಾನೀಯ ಸಮಿತಿಗಳಿವೆ. ಈ ಸಮಿತಿಗಳಲ್ಲಿ ಸದಸ್ಯರಾಗಿರುವ ಆಟೋ ಚಾಲಕರಿಗಾಗಿ ಏಪ್ರಿಲ್ 5ರಿಂದ 3 ದಿನಗಳ ಕಾಲ ನಗರದ ಜನರಲ್ ಕೆಎಸ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 25ರಿಂದ 30 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಬಯಸುವ ತಂಡಗಳಿಗೆ ₹5,000 ಮೈದಾನ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಆಸಕ್ತ ತಂಡಗಳು ಮಾರ್ಚ್ 25ರ ಒಳಗಾಗಿ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವ ತಂಡಗಳಿಗೆ ಜೆರ್ಸಿಯಿಂದ ಕಡ್ಡಾಯಗೊಳಿಸಿರುವುದಾಗಿ ಮಾಹಿತಿಯನ್ನು ನೀಡಿದರು. ಪಂದ್ಯಾವಳಿ ವಿಜೇತ ತಂಡಕ್ಕೆ ₹30,000 ನಗದು ಬಹುಮಾನ ಮತ್ತು ರನ್ನರ್ಸ್ ಅಪ್ ತಂಡಕ್ಕೆ ₹20,000 ನಗದು ಬಹುಮಾನವನ್ನು ನೀಡಲಾಗುತ್ತೆ ಎಂದು ತಿಳಿಸಿದರು. ಅವರು ಬರ್ತಾರೆ. 4ನೇದಾಗಿ ನಮ್ಮ ಪ್ರದೀಪ್ ಕರ್ಕೇರ ಅಂತೇಳಿ ಸಮಾಜ ಸೇವಕರಾಗಿದ್ದಾರೆ, ತುಂಬ ಸಾಕನ್ನು ಅವ್ರನ್ನ ಕರೆದು ನಾಳೆ 11 ಗಂಟೆಗೆ ಒಂದು ಬಾಲಭವನದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ. ಹಾಗೆ ಅದನ್ನು ನಿಮ್ಮೆಲ್ಲ ಸಹಕಾರ ಬೇಕು. ನಮಗೆ ಎಲ್ಲ ಸಾರ್ವಜನಿಕರಿಂದ ನಮಗೆ ತುಂಬ ಸಹಕಾರ ಸಿಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅದನ್ನು ಕೇಳ್ಕೊಳ್ತಿದ್ದೀವಿ. ಪುಸ್ತಕ ಯಾವುದು? ಹೌದು, ಯಾವ ಪುಸ್ತಕ? ನಮ್ಮ ಡೊನೇಷನ್ ಪುಸ್ತಕ ಡೊನೇಷನ್ ಅದರದ್ದು ಬಿಡುಗಡೆ. ಅತಿಥಿಗಳ ಸಮ್ಮುಖದಲ್ಲೇ ಅವರ ಮುಖ 12 ಏಪ್ರಿಲ್ 12 3 ದಿನ ಕೂಡ ಒಂದೊಂದು ಕ್ರಿಕೆಟ್ ನಡೆಯುವುದು ಸಹ ಏಪ್ರಿಲ್ 5, 6 ಕ್ರಿಕೆಟ್ ಟೆನಿಸ್ ಬಾಲ್ ಬಂದಂತ ಆಟಗಾರರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಮೈದಾನದಲ್ಲಿ. 32 ಸಿಮೆಂಟ್ ಜಿಲ್ಲೆ ಎಷ್ಟಿದ್ದಾರೆ ನಮ್ಮ ಜಿಲ್ಲೆ? ಟೋಟಲ್ ನಮ್ಮ ಜಿಲ್ಲೆ ಸುಮಾರು 9,000 ಜನ ಇದರಲ್ಲಿ ಇದ್ದಾರೆ. ಎಷ್ಟು? 9,000 ಸದಸ್ಯರಿದ್ದಾರೆ. ಈಗ ತಂಡಗಳು ಒಂದೊಂದು ಸ್ಥಾನೀಯ ಸಮಿತಿಯಿಂದ ಒಂದೊಂದು ತಂಡ, ಒಂದು ಸ್ಥಾನೀಯ ಸಮಿತಿ ಒಂದು ತಂಡ. ಕೆಲವು ಕಡೆ ಹೆಚ್ಚಿನ ತಂಡ ಬಂದರೂ ಬೇಡ ಅಂತ ಹೇಳೋದಿಲ್ಲ. ಅವ್ರಿಗೆ ಎಷ್ಟು ಸಾಧ್ಯ ಅಷ್ಟು ಬರ್ಬೋದು. ಆದ್ರೆ ಅಲ್ಲಿ ಬರುವಂತಹ ತಂಡಗಳಿಗೆ ಅಲ್ಲಿ ಸ್ಥಾನೀಯ ಸಮಿತಿಯವರೇ ರೆಸ್ಪಾನ್ಸ್ ಆಗಿರುತ್ತೆ. ಅವರ ಸಂಘದ ಸ್ಥಾನೀಯ ಸಮಿತಿ ಒಂದು ತಂಡ ಅಥವಾ 2 ತಂಡನೂ ಕಳಿಸ್ಬೋದು. ಅವರಿಗೆ ಸಾಮರ್ಥ್ಯ ಅವರ ಆಳುವ ಸಂಖ್ಯೆ ಇದ್ದಾಗ ಕುಶಾಲನಗರಗಳೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಲಿಮಿಟ್ ಇಲ್ಲ. ಗೋಷ್ಠಿಯಲ್ಲಿ ಆಟೋ ಮಾಲೀಕ ಚಾಲಕರ ಸಂಘದ ಮಡಿಕೇರಿ ನಗರಾಧ್ಯಕ್ಷ ಎ ಸಂಬತ್, ನಗರ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಬಾರನ, ಖಜಾಂಚಿ ಎಚ್ಎಸ್ ನಾಗರಾಜು, ಸಂಘಟನಾ ಕಾರ್ಯದರ್ಶಿಗಳಾದ ಪ್ರವೀಣ್ ಮುದ್ಯಾನ ಮತ್ತು ಕೆಕೆ ಸುಕುಮಾರ್ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಹಾತೂರು ಕುಂದ ರಸ್ತೆಯಲ್ಲಿರುವ 4 ಡಾಂಬರೀಕರಣ ಘಟಕದಿಂದ ಪರಿಸರ ನಾಶ ಮತ್ತು ಅಲ್ಲಿನ ನಿವಾಸಿಗಳಿಗೆ ವಿಚಿತ್ರ ಕಾಯಿಲೆ ಕಂಡುಬಂದ ಹಿನ್ನೆಲೆ ವಿರಾಜಪೇಟೆ ಶಾಸಕರಿಗೆ ಸ್ಥಳೀಯ ನಿವಾಸಿಗಳು ಮನವಿ ಸಲ್ಲಿಸಿದ್ರು. ಅಲ್ಲಿನ ಗ್ರಾಮಸ್ಥರು ಮತ್ತು ಜಿಲ್ಲಾ ಆಡಳಿತದ ಸಭೆಯಿಂದ ವಿರಾಜಪೇಟೆ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಘಟಕಗಳ ಮಾಲೀಕರು ಮತ್ತು ಗ್ರಾಮಸ್ಥರು ಸಮಾಗಮದಲ್ಲಿ ಜಿಲ್ಲಾಡಳಿತ ಮತ್ತು ಶಾಸಕರು ಅಲ್ಲಿನ ಸಮಸ್ಯೆಯಿಂದ ಖುದ್ದು ವೀಕ್ಷಣೆ ಮಾಡಿದ್ದು
ಅಲ್ಲಿನ ರಸ್ತೆಯಲ್ಲಿ ಸಂಚರಿಸಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದು ಘಟಕದ ಮಾಲೀಕರ ಗಮನಕ್ಕೆ ತಂದರು. ಅಲ್ಲಿಂದ ಸ್ಥಳೀಯ ನಿವಾಸಿ ಸಿ.ಕೆ. ಬೋಪಯ್ಯ ಮಾತನಾಡಿ, ಆ ಘಟಕದಿಂದ ಮಾನಸಿಕ ಹಿಂಸೆ ಆಗ್ತಾ ಇದ್ದು ತಕ್ಷಣ ಸ್ಥಗಿತಗೊಳಿಸುವಂತೆ ಶಾಸಕರಲ್ಲಿ ಮನವಿ ಮಾಡಿದರು. ಕೊಡಗು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಬಾಂಡ್ ಗಣಪತಿ, ಬಿಜೆಪಿ ಮುಖಂಡ ಕಿಲನ್ ಗಣಪತಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿ ಸೋಮಶೇಖರ್ ಅವರಿಗೆ ತಿಳಿಸಿದರು. ಸ್ಥಳಾಂತರ ಮಾಡೋದಕ್ಕೆ ಈಗ ಈ ಮಾಲಿನ್ಯನ ನಿಲ್ಲಿಸಬೇಕು. ಒಂದು ನೀವಾಗಿ ಒಪ್ಕೊಂಡು ಮಾಡಿದ್ರೆ ನಾವೆಲ್ಲ ಸೌಹಾರ್ದತೆಯಿಂದ ಮುಂದಕ್ಕೆ ಹೋಗೋದು. ನೀವು ಕೂಡ ಊರಿನ ಜನರನ್ನ ಮಾತಾಡ್ಸ್ಕೊಂಡಿರ್ಬೇಕಲ್ಲ. ನಿಮ್ಮ ಸ್ನೇಹಿತರು ಇರ್ತಾರೆ, ನಮ್ಮೂರೇ ಇರೋದು. ನೀವು ಮಾತಾಡಿಸ್ಕೊಂಡು ಅವ್ರ ಹತ್ರ ಇರ್ಬೋದು. ಇಲ್ಲ ಅಂದರೆ ನಮ್ಗೀಗ ಹೈಕೋರ್ಟ್ ಆರ್ಡ್ರಲ್ಲಿ, ಸುಪ್ರೀಂ ಕೋರ್ಟ್ ಆರ್ಡ್ರಲ್ಲಿ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ ಮಾಡ್ಬೇಕು. 2020ರಿಂದ ಯಾವ ಸಮಸ್ಯೆ ಜನರು ನಾಗರಿಕರಿಗೆ ಬರ್ತಾ ಇದೆ ಅದನ್ನ ತದನಂತರ ರಿಪೋರ್ಟ್ ಆಯ್ತಾನೇ ಬರ್ತಾ ಇದೆ. ಅಸ್ತಮ ಇರ್ಬೋದು, ಲಂಗ್ ಇನ್ಫೆಕ್ಷನ್ ಇರ್ಬೋದು, ಈ ತರ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ. ತದನಂತರ 2022-23ರಲ್ಲಿ ಅವರಿಗೆ ಏನಾಗಬೇಕು ಅಂತ ಬ್ಲಾಕ್ ಸಭೆಯಲ್ಲಿ ಕಂಡುಬಿಟ್ಟು ಅವರ ಡೇಟ್ ವೈಸ್ ನೀವು ಹೇಳಿದ್ರು ಕರೆಕ್ಟ್ ಆಗುತ್ತೆ ನಿರ್ಣಯ ಆಗಿರೋದಂತೂ ಸತ್ಯ. ಸರಿ, ಆವಾಗ ಶಿಫ್ಟ್ ಮಾಡ್ತಿದ್ದಿಂದ ಇವರೇ ಸ್ವಂತವಾಗಿ ಒಪ್ಪಿಕೊಂಡು ಶಿಫ್ಟ್ ಮಾಡೋದಕ್ಕೆ ಅವ್ರಿಗೆ ಆಗಿರುವ ಸಮಸ್ಯೆ ಏನಾಗಿದೆ ಈಗಿನ ಸ್ಥಿತಿಯಲ್ಲಿ ಗೊತ್ತಿಲ್ಲ. ಆದ್ರೆ ತದನಂತರದ ಪರಿಸ್ಥಿತಿಯಲ್ಲಿ ಈಗಾಗಿರುವ ಲೋಡ್ ಇಟ್ಸ್ ವೆರಿ ಹೈ. ಯಾಕಂದ್ರೆ ಲೋಡ್ ಹೆಂಗಾಯ್ತಾ ಇದೆ ಅಂದ್ರೆ ಪೊಲ್ಯೂಷನ್ ನಮಗೂ ಆಯ್ತಾ ಇದೆ ಅಂತ ನಾನು ಅದರಿಂದ 3 ಕಿಲೋಮೀಟರ್ ದೂರದಲ್ಲಿ ಇದ್ರು ಪೊಲ್ಯೂಷನ್ ಯಾವ ರೀತಿ ಬರ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರಿಗೆ ಗೊತ್ತಾಗೋ ವಿಷಯ ಇವಾಗ ಸತ್ಯವಾಗಲು ಈಗ ಆಗಿರೋ ನಿಜವಾಗ್ಲೂ ಬಯೋಲಾಜಿಕಲ್ ನೇಚರ್ ಅಲ್ಲಿ ದೀಸ್ ಇಂಡಸ್ಟ್ರೀಸ್ ಕನ್ಸರ್ಟ್ ಅಂತ ಆರೆಂಜ್ ಕ್ಯಾಟಗರಿ. ಆದ್ರೆ ಆಗಿನ ಜಿಲ್ಲಾಧಿಕಾರಿ ಇರ್ಬೋದು ಯಾರಾದ್ರೂ ಪರ್ಮಿಷನ್ ಕೊಟ್ಟಿದ್ದೆ there is a violation of rule. ಅದು ನಾನು ನಿಮಗೆ ಹೇಳ್ಕೊಡ್ಬೇಕಾಗಿರೋ ನಿಮಗೆ ಅಂತವಾಗಿ ಅದು ಗೊತ್ತಾಗುವಂತ ವಿಷಯ. ಮೊನ್ನೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಮ್ಮ ಜನರು ಹೋಗಿ ಅವರಿಗೆ ಒಂದು ಇದನ್ನ ಕೊಟ್ಟಿದ್ದಾರೆ, ಈ ತರ ಸಮಸ್ಯೆ ಇದೆ ಅಂತ ನಮಗೂ ಕೊಟ್ಟಿದ್ದಾರೆ, ಇಬ್ಬರಿಗೂ ಕೊಟ್ಟಿದ್ದಾರೆ. ಈಗ ಏನಾಗಿದೆ ಅಂತ ಹೇಳೋದು ನಾವು ಮಾತಾಡೋ ಸ್ಥಿತಿ ಇರಲಿಲ್ಲ. ಇವಾಗ ಈಗಿನ ಸಮಸ್ಯೆ ಏನ್ ನಡೀತಾ ಇದೆ, ಈ ಸಮಸ್ಯೆಗೆ ಒಂದು ಪರಿಹಾರ ನಿಮ್ಮ ನೇತೃತ್ವದಲ್ಲಿ ಆಗ್ಬೇಕು. ಯಾವುದೇ ಕಾರಣಕ್ಕೂ 3 ಘಟಕ ವ್ಯಾಪ್ತಿಯಲ್ಲಿ ನಡಿಬಾರದು ಅಂತ ಹೇಳೋದು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೂ ಇಂದಿನ ಪನಪೇಟೆ ತಾಲೂಕು, ವಿರಾಜಪೇಟೆ ತಾಲೂಕಿನಲ್ಲಿ ಬರೀ ಈಚೂರು ಗ್ರಾಮದಲ್ಲಿ 3 ಘಟಕ ಇದೆ. ಅದನ್ನ ನೀವು ಅದೇ ಮುಖ್ಯವಾಗಿ ನೀವು ತಗೋಬೇಕು. ಯಾಕಂದ್ರೆ ಯಾವ ಗ್ರಾಮದಲ್ಲಿ ಇವಾಗ ನಮ್ಮ ಬಿಶೆಟ್ಟಿಗೇರಿಯಲ್ಲಿ ಬಿಡೋದಿಲ್ಲ, 69 ಬಿಡೋದಿಲ್ಲ, ಗೋಣಿಕೊಪ್ಪ ಬಿಡೋದಿಲ್ಲ, ಕಾನೂನು ಬಿಡೋದಿಲ್ಲ. ಯಾಕಂದ್ರೆ ಇವಾಗ ಕೆಲಸ ಮಾಡ್ತಾ ಇರೋದು ಕೊಡಗಿಗೆ, ಇಡೀ ಕೊಡಗಿನ ವ್ಯಾಪ್ತಿಗೆ ಇಂಡಸ್ಟ್ರಿಯಲ್ ಏರಿಯಾ ನೀವು ಆಗಲೇ ಪ್ರಸ್ತಾಪಿಸಿದ್ದೀವಿ. ಅದಕ್ಕೆ ದಯವಿಟ್ಟು ಶಾಸಕರೇ, ಜಿಲ್ಲಾಧಿಕಾರಿ ನಾವು ಏನೇ ಹೇಳೋದಂದ್ರೆ ಇದನ್ನ ಇಲ್ಲಿಗೆ ಮುಕ್ತಾಯಗೊಳಿಸುವಂಥದ್ದು ಒಂದೊಂದು ನಿಮ್ಮಂತದಲ್ಲಿ ಮಾಡಿ ಕಾನೂನು ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಗೊತ್ತಿಲ್ಲ ಅಂತ ಹೇಳಿದ್ರೆ 2017ರಿಂದ ನಡೀತಾ ಇದೆ ಆಕ್ಸಿಡೆಂಟ್. ಸರ್, ಅವರು ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿದೆ ಅಂತ ನಮಗೆ ಗೊತ್ತೇ ಇಲ್ಲ ಸರ್. ನಮಗೆ ಯಾರು ಹೇಳಿಲ್ಲ, ಪಂಚಾಯತ್ ನಮಗೆ ಹೇಳಿಲ್ಲ, ಪಿಡಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಕೇಳಿಲ್ಲ. ಈಗ ನಾನು ಬರ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಈಗ ನಾನು ಲೋನ್ ಮಾಡಿ ಹೋಗ್ತಿದ್ರೆ ಯಾರು ಕೇಳ್ತಾ ಇರಲಿಲ್ಲ. ಸುಮ್ಮನೆ ಇದು ಚರ್ಚೆ ಕೇಳ್ತಾ ಇಲ್ಲ. 2021ರಲ್ಲಿ ಕನ್ವರ್ಷನ್ ಆಯ್ತಲ್ಲ, ಯಾಕೆ ಅವಾಗ ಈ ಒಂದು ವರ್ಷ ಆಗಿದೆ ಆಗ ನಮಗೆ ಇದ್ರದ್ದು ಎಫೆಕ್ಟ್ ಗೊತ್ತಿಲ್ಲ. ಚಿಕ್ಕದಾಗಿ ಅವರು ಕಾಂಗ್ರೆಸ್ ಮಿಕ್ಸ್ ಮಾಡಿದ್ರೆ 2021ರಲ್ಲಿ ಕೋವಿಡ್ ಮನೆ ಇರೋದು ಅಲ್ಲಿಂದ ತೀರ್ಥಮಠ ಪ್ರೇಮ ಅವ್ರ ಪ್ರಾಪರ್ಟಿನೇ ಪ್ಲಾಂಟ್ ಮಾಡೋಕ್ಕಂತಲೇ ಪರ್ಚೇಸ್ ಮಾಡಿದ್ರು. ಇಡೀ ಊರವ್ರಿಗೆ ಗೊತ್ತಿದೆ. ಪ್ಲಾಂಟ್ ಮಾಡೋಕ್ಕಂತ ಹೇಳಿ ಪಂಚಾಯತಿಗೆ ನಾನು ಇಲ್ಲೇ ಪ್ಲಾಂಟ್ ಮಾಡ್ತೀನಿ, ನಮಗೆ ಕನ್ವರ್ಷನ್ಗೆ ಡಾಕ್ಯುಮೆಂಟ್ ಅಂತ 2017ರಲ್ಲೇ ತಗೊಳ್ಳೋಕೆ ಅವ್ರು ಕೊಟ್ಟಿದ್ರು. ನಮಗೆ ಏನು ಅಂತಂದರೆ 1 ತಿಂಗಳು ಮೀಟಿಂಗಲ್ಲಿ ಇಟ್ಬಿಟ್ಟೆ ಕೊಟ್ಟಿರೋದು ಅವಾಗ ನಮಗೆ. ಯಾಕಂದರೆ ಊರವರು ಮಾಡಬೇಕೇ ಬಿಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿಂದ ನಾನು ಅಂತ ಹೇಳಿ ಕನ್ವರ್ಷನ್ಗೆ ಕೊರೋನಾ ಬಂದಾಗಿ ಲೇಟ್ ಆಯಿತು. ಎಲ್ಲ ಆಗಿ ಡಿ ಸಿ ಟೇಬಲಲ್ಲಿ ಕನ್ವರ್ಷನ್ ಆರ್ಡರ್ ಕೊಡಬೇಕು ಅಂತ ಹೇಳುವಾಗ ಡಿ ಸಿ ಅವರು ಇದು ಕೊಡೋಕ್ಕಾಗಲ್ಲ, ನೀವು ಪೊಲೀಸನ್ ಬೋರ್ಡ್ ರಿಪೋರ್ಟ್ ತನ್ನಿ ಅಂತ ಹೇಳಿದ್ರು. ಪೊಲೀಸನ್ ಬೋರ್ಡ್ಗೆ ಡಿ ಸಿ ಅವರ ರಿಪೋರ್ಟ್ ಲೆಟರ್ ಬರೆದು ಅಲ್ಲಿಂದ ಅವ್ರು ರಿಪೋರ್ಟ್ ಕೊಟ್ಟಮೇಲೆ ಅಲ್ಲಿಂದ ನಮಗೆ ಪ್ಲಾನ್ ಮಾಡೋಕ್ಕೆ ಕೊಟ್ಟಿದ್ರು ಸರ್. ಇರ್ತಕ್ಕಂಥ ಒಂದು ಭೀಕರ ಸಮಸ್ಯೆ, ಈ ಸಮಸ್ಯೆಯನ್ನು ತಿಳಿಯಲಿಕ್ಕೆ ಮಾನ್ಯ ಶಾಸಕರು ಖುದ್ದಾಗಿ ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಸಮಸ್ಯೆಯನ್ನು ತಿಳಿದಿರ್ತಾರೆ. ಹಾಗೆಯೇ ಇಡೀ ಊರಿನ ಸಮಸ್ತ ಗ್ರಾಮಸ್ಥರು ಎಲ್ಲ ಸೇರಿ ಕೊಡಗಿನ ಜಿಲ್ಲಾಧಿಕಾರಿಯವರನ್ನು ಖುದ್ದಾಗಿ ಭೇಟಿ ಮಾಡಿ ಅವರ ಗಮನಕ್ಕೂ ಕೂಡ ಈ ಸಮಸ್ಯೆಯನ್ನು ತರಲಾಗಿದೆ. ಈಗ 2016ರಿಂದ ಇವತ್ತಿನವರೆಗೆ ನಿರಂತರವಾಗಿ ಆ ಗ್ರಾಮಗಳಲ್ಲಿ 4 ತಾರು ಪ್ಲಾಂಟ್ಗಳು ತಲೆ ಎತ್ತಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಪ್ರಾರಂಭದ ಹಂತದಲ್ಲಿ ಅದು ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಪ್ರಾರಂಭವಾದಂತಹ ಘಟಕ ಇವತ್ತು ಅದು ಒಂದು ದೊಡ್ಡ ಬೃಹತ್ತಾಕಾರದ ಒಂದು
ಇಂಡಸ್ಟ್ರಿಯಾಗಿ ಪರಿಣಮಿಸಿ 24 ಅವರ್ಸ್ ರೌಂಡ್ ದ ಕ್ಲಾಕ್ ವೆಹಿಕಲ್ ಓಡಾಟದಿಂದ ಹಿಡಿದು ಮಿಕ್ಸಿಂಗ್ ಪ್ರಕ್ರಿಯೆಯಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ಆ ಊರಿನ ಗ್ರಾಮಸ್ಥರಿಗೆ ನಿದ್ದೆಗೆಡಿಸಿಬಿಟ್ಟಿದೆ. ಉಪಾಧ್ಯಕ್ಷ PVT ಅವರು ಫಸ್ಟ್ ಅದು ಪ್ಲಾನ್ ಸ್ಟಾರ್ಟ್ ಮಾಡಿ PVT 2007 ನಲ್ಲಿ ಅವರು ಅದನ್ನು ಪಂಚಾಯತಿ ಎನ್ಒಸಿ ತಗೊಂಡಿದ್ದಾರೆ. ಅಲ್ಲಿಂದ ಆತೂರು ಪಂಚಾಯತಿಗೆ BCTಗೆ ಮರ್ಜ್ ಆಯ್ತು, ಇದಾಗಿ ಶಿಫ್ಟ್ ಆಯ್ತು. ಅಲ್ಲಿಂದ ಆತೂರು ಪಂಚಾಯತಿಗೆ ಅವರು ಕೊಟ್ಟಿದ್ದಾರೆ. 2015ರಿಂದ ಇದುವರೆಗೆ ನೀವು ಹೇಗೆ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ ಎಲ್ಲ ದಾಖಲಾತಿ ಸಹಿತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತ್ ರೆಪ್ರೆಸೆಂಟೇಟಿವ್ ಇದ್ದಾರೆ, ಅಧ್ಯಕ್ಷರಾಗಿದ್ದಾರೆ, ಸದಸ್ಯರಾಗಿದ್ದಾರೆ, 3 ಜನ ಇದ್ದಾರೆ. ಅದರಲ್ಲಿ ಯಾರ್ದು ತಪ್ಪು ಒಪ್ಪಲ್ಲ. ನೀವು ಅದರಲ್ಲಿ ಒಂದು ಮಾತು ಹೇಳಿದ್ರೆ 2017ರಿಂದ ಇದುವರೆಗೆ ಪ್ಲಾಂಟ್ ಇವತ್ತು ನಡೀತಾ ಉಂಟು. ಕನ್ವರ್ಷನ್ ಆಗಿದ್ದು ಅವ್ರು ಇದ್ದಂಥ DC ಏನ್ ಮಾಡಿದ್ರು, ಅವತ್ತಿದ್ದಂಥ ಸರ್ಕಾರ ಏನ್ ಮಾಡಿದ್ರು, ಅವತ್ತಿದ್ದಂಥ ಶಾಸಕರು ಏನ್ ಮಾಡಿದ್ರು, ಅಥವಾ ಇಒ ಅಪ್ಪಣ್ಣವರು ಈಗ ಇಒ ಆಗಿರ್ಬೋದು. 2017ರಲ್ಲಿ ಬೇರೆ ಬೇರೆ ಯಾರು ಇಒ ಆಗಿದ್ದಾರೆ. ಕಾನೂನುಬದ್ಧವಾಗಿ ಮಾಡಿದೆ ಇಲ್ವಾ ಹೇಳೋದನ್ನ ಅದನ್ನ ನಾವು ಇಲ್ಲಿ ತುಲನೆ ಮಾಡಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದು ಮಾಡಿ ಪ್ರಯೋಜನ ಇಲ್ಲ. ಮುಂದಕ್ಕೆ ಏನ್ ಮಾಡ್ಬೇಕು ಹೇಳಿ ಚರ್ಚೆ ಮಾಡೋದು. ಅದ್ರಲ್ಲಿ ನೀವು ಒಂದು ಪ್ರಶ್ನೆ ಮಾಡಿದ್ರ ಕಾರ್ಯಕರ್ತ ನನಗೆ ಗೊತ್ತಿರುವವರೆಗೆ ಅವರೊಂದು ಗ್ರಾಮ ಸಭೆ ಕರೆದಿದ್ದಾರೆ. ಇಲ್ಲಿ ಎಲ್ಲರೂ ಇದ್ದಾರೆ, ನವೀನ್ ಅವರು ಇದ್ದಾರೆ, ಇವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಲ್ಲಿ ಒಂದು ಜಾಯಿಂಟ್ ಮೀಟಿಂಗ್ ಆಗಿದೆ. ಆತೂರು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರ ಮತ್ತೆ ಗ್ರಾಮ ಸಭೆ, ಒಂದು ವಿಶೇಷ ಗ್ರಾಮ ಸಭೆ ಆಗಿದೆ. ಆ ಗ್ರಾಮ ಸಭೆ ಮಾಡುವಾಗ 37 ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಆ ವಿಶೇಷ ಗ್ರಾಮ ಸಭೆಯಲ್ಲಿ ಒಂದು ನಿರ್ಣಯ ಆಗಿದೆ. ಏನಂದ್ರೆ ಮಾನವೀಯತೆ ದೃಷ್ಟಿಯಿಂದ ಈಗ ಯಾರಾದರೂ 1 ಕೋಟಿ ಲೆಕ್ಕದಲ್ಲಿ ಒಂದು ಹಣವನ್ನು ವ್ಯಯಿಸಿರುವಾಗ ಮತ್ತೆ ಸರ್ಕಾರದ ಟೆಂಡರ್ ಬಂದಿರುತ್ತೆ, ಅದರಲ್ಲಿ 100% ಸತ್ಯ ಇದೆ. 2017ರಿಂದ ನೀವು ಶಾಸಕರಾಗಿ ಏನಾಗಿದ್ದಾರ, ಶಾಸಕರ ಮೇಲೆ ಈಗಿನ ಎಕ್ಸಿಸ್ಟಿಂಗ್ ಶಾಸಕರ ಮೇಲೆ ತಪ್ಪು ಹೊರಿಸೋದು ಯಾರು ಮಾಡಿದಾರ? ನೀವು ಮಾಡಿಲ್ಲ. ಬಿಂಬಿಸೋದೇನು ಕೆಲಸಕ್ಕೆ ಬಂದವರು ಮೀಡಿಯಾದಲ್ಲಿ ಸಾಗರ ಆಗ್ತಾರೆ ಸರ್. ನಿಮಗೂ ಗೊತ್ತಿದೆ. ಟೆಂಡರ್ ಆಗಬೇಕು ಅಂತಂದ್ರೆ 40 ಕಿಲೋಮೀಟರ್ ಒಳಗಡೆ ಒಂದು ಪ್ಲಾನ್ ಇರಬೇಕು. ಎಲ್ಲೇ ವರ್ಕ್ ನಡಿಬೇಕಾದ್ರೂ 40 ಕಿಲೋಮೀಟರ್ ಒಳಗಡೆ ಇರಬೇಕು ಪ್ಲಾಂಟು. ನಮಗೆ ವಿರಾಜಪೇಟೆ ತಾಲೂಕಿಗೆ ಒಂದು ಇಂಡಸ್ಟ್ರಿ ಏರಿಯಾ ಒಂದು ಜಾಗ ಮಾಡಿಕೊಡೋದು ಒಂದು ವ್ಯವಸ್ಥೆ ಮಾಡಿ ಸರ್. ಎಲ್ಲ ತಪ್ಪು ನಿಜವಾಗಿ ಈಗ ನಾನು ಹೇಳೋದು, ಈಗ ಇದಕ್ಕೆ ಶಾಸಕರು, ಈಗಿನ ಶಾಸಕರು, ಈಗಿನ ಸರ್ಕಾರ ಬಿಸ್ನೆಸ್ ಮಾಡ್ತಾ ಇದ್ರೆ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ವೃದ್ಧರಿದ್ದಾರೆ, ಊರಿನವರೆಲ್ಲ ಇದೊಂದು ಅಭಿಪ್ರಾಯ ಇದೆ. ಇದಕ್ಕೆ ಗೌರವ ಕೊಡಿ ಅಂತ ನಿಮ್ಮಲ್ಲಿ. ಈಗ ಮಾಲಿನ್ಯ ಆಗ್ತಾ ಇದೆಯೋ ಆಗ್ತಾ ಇಲ್ವೋ, ಕಾನೂನು ಪ್ರಕಾರ ನಮಗೆ ಎಲ್ಲ ಪರ್ಮಿಷನ್ಸ್ ತಗೊಂಡಿದ್ದೀನಿ ಅಂತ ನೀವು ವಾದ ಮಾಡ್ಬೋದು. ಬಟ್ ಎಂಡ್ ಆಫ್ ದ ಡೇ ನಮ್ಮ ಸಮಾಜ ಯಾವ ಥರ ನಡೀತಿದೆ, ಅಟ್ಲೀಸ್ಟ್ ಕೊಡಗಿನಲ್ಲಿ ಒಂದು ಊರಿನ ಜನರ ಭಾವನೆಗಳಿಗೆ ಸ್ಪಂದಿಸಿ ಅದಕ್ಕೆ ಗೌರವ ಕೊಟ್ಟು ಸಾಕಷ್ಟು ಕೆಲಸ ಮಾಡಿದ್ದೀರಾ. ಸರ್ ಇದೇ ತರ ಆಯ್ತು. ನಾನು ಪಂಚಾಯತಿನವರಿಗೆ ನೀವು ಯಾಕೆ ಕೊಡ್ತಾ ಇದ್ದೀರಾ ಲೈಸೆನ್ಸ್ ಕೊಡಬಾರ್ದು ಅಂತ ಹೇಳಿ PD ಅವರಿಗೆ ಸೂಚನೆ ಕೊಟ್ಟಾಗ ಇದು 2024ರಲ್ಲಿ ನಾವು ಹೊರತು ಕೊಟ್ಕೊಂಡೇ ಬಂದಿದೆ. 2024ರಲ್ಲಿ ಕೊಟ್ಟಾಗ ಅವರು ರಿನ್ಯೂ ಮಾಡಲಿಲ್ಲ. ನಾವು ರಿನ್ಯೂವಲ್ ಮಾಡೋಕ್ಕಾಗಲ್ಲ ಅಂತೇಳಿ 24/10/2024ಗೆ 19/7/2024ಗೆ ಆದೇಶವನ್ನು ನೋಟಿಸ್ ತರ ಆದೇಶವನ್ನು ಕೊಟ್ಟಿದ್ದಾರೆ. ಈ ಎರಡು ಆದೇಶದಲ್ಲಿ ಏನು ಹೇಳ್ತಾರೆ, ಇದು ತಾವು ಗಮನಿಸಬೇಕು. ಇದರಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಗ್ರಾಮ ಸಭೆ ಮತ್ತು ಸಭೆ ನಡೆದಂಥ ಸಂದರ್ಭದಲ್ಲಿ ನೀವು ಶಿಫ್ಟ್ ಮಾಡ್ತೀವಿ ಅಂತ ಒಪ್ಪಿಕೊಂಡು ನಾವು ರಿನ್ಯೂ ಮಾಡಿದ್ದೀವಿ, ನೀವು ಶಿಫ್ಟ್ ಮಾಡ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದೀರಾ, ಅದಕ್ಕೆ 2023ರಿಂದ 24ರವರೆಗೂ ರಿನ್ಯೂ ಮಾಡಿದ್ದೀವಿ. ನೀವು ಇದನ್ನ ಶಿಫ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಮುಂದಕ್ಕೆ ನಾವು ರಿನ್ಯೂ ಮಾಡೋಕ್ಕಾಗಲ್ಲ ನೀವು ಒಪ್ಕೊಂಡಿದ್ದೀನ ಅಂತ ಅವ್ರು ಹೇಳ್ತಾರೆ ನೋಟಿಸ್ನಲ್ಲಿ. ಇದು 2024/10 ಮತ್ತು 19/7/2024 MPNಗೆ 24/10, ತಿಮ್ಮಯ್ಯನವರಿಗೆ 19/7/2024ಗೆ ಪಂಚಾಯತಿಯಿಂದ ನೋಟಿಸ್ ಕೊಟ್ಟಿದೆ. 2017ರಲ್ಲಿ ಈ ಘಟಕ ಆರಂಭಗೊಂಡಿತ್ತು. ಆ ಸಂದರ್ಭದಲ್ಲಿ ಅಧಿಕೃತ ದಾಖಲೆ ಮಾಡಿಕೊಂಡು ಘಟಕವನ್ನು ಆರಂಭಿಸಿದ್ದಾರೆ. ಆ ಸಮಯದಲ್ಲಿ ಅಲ್ಲಿನ ನಿವಾಸಿಗಳಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳ ಲಕ್ಷಣಗಳು ಕಂಡುಬಂದ ಹಿನ್ನೆಲೆ ಸ್ಥಳೀಯ ನಿವಾಸಿಗಳು ವಿರೋಧ ವ್ಯಕ್ತವಾಯಿತು. ಆ ಸಂದರ್ಭದಲ್ಲಿ ತಾನು ಶಾಸಕನಾಗಿ ಇರಲಿಲ್ಲ, ಈ ಸಮಸ್ಯೆಯಿಂದ ನನ್ನ ಮುಂದೆ ತಂದಿದ್ದೀರಾ ಎಂದು ಶಾಸಕ ಪೊನ್ನಣ್ಣ ಗ್ರಾಮಸ್ಥರಿಗೆ ಪ್ರಶ್ನೆ ಮಾಡಿದರು. ಶಾಸಕರು ಘಟಕದ ಮಾಲೀಕರ ಮನವೊಲಿಸಿ ಮೇ ತಿಂಗಳ ಅಂತ್ಯದ ವೇಳೆಗೆ ಘಟಕವನ್ನು ಸ್ಥಳಾಂತರ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಸಂದರ್ಭ ವಿರಾಜಪೇಟೆ ತಹಶೀಲ್ದಾರ್ ಪ್ರವೀಣ್ ಕುಮಾರ್, ಆಡಳಿತಾಧಿಕಾರಿ ನಿತಿನ್ ಚಕ್ಕಿ ಸೇರಿದಂತೆ ಅನೇಕ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು.